ನಾವಿವತ್ತು ಟೆಕ್ನಾಲಜಿಯ ಯುಗದಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದೇವೆ. ಆದರೆ ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಕೆಲವೊಂದಿಷ್ಟು ಅನಿಷ್ಟ ಪದ್ಧತಿಗಳು ಜೀವಂತವಾಗಿವೆ. ಮಾಜಿ ಸೈನಿಕನ ಅಂತ್ಯಕ್ರಿಯೆಯಲ್ಲೂ ಕೂಡ ಅಸ್ಪೃಶ್ಯತೆಗೆ ಅಂಟಿಕೊಂಡ್ರ ಚಿನ್ನಾಪುರ ಗ್ರಾಮಸ್ಥರು ಎನ್ನುವಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗ್ರಾಮ ಇದು. ಮೃತ ಮಾಜಿ ಸೈನಿಕ ದಲಿತ ಎಂಬ ಕಾರಣಕ್ಕೆ ಅಂಗಡಿ ಮುಂಗಟ್ಟು ಮತ್ತು ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ಅಂತ್ಯಕ್ರಿಯೆಗೆ ಬಂದ ದಲಿತರು ಹೋದಾಗ ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಹನುಮಂತಪ್ಪ ಹರಿಜನ ಮೃತ ಮಾಜಿ ಸೈನಿಕ 20 ವರ್ಷ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ರು, ದೇಶವನ್ನ ಕಾದಿದ್ರು ಹನುಮಂತಪ್ಪ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ. ಅಂಗಡಿ ಮತ್ತು ಹೋಟೆಲ್ಗಳಿಗೆ ಹೋಗದಂತೆ ಬಾಗಿಲನ್ನ ಬಂದ್ ಮಾಡಲಾಗಿತ್ತು. ಸ್ಥಳಕ್ಕೆ ತಹಶೀಲ್ದಾರ್ ಅಮರೇಶ್ ಮತ್ತು ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಮಾರ್ಚ್ 2ರಂದು ಗ್ರಾಮದಲ್ಲಿ ಶಾಂತಿ ಸಭೆಯನ್ನ ಅಧಿಕಾರಿಗಳು ಕರೆದಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ದೇಶ ಕಾದಂತ ಮಾಜಿ ಸೈನಿಕನ ಅಂತ್ಯಕ್ರಿಯೆಯಲ್ಲೂ ಕೂಡ ಅನಿಷ್ಟ ಪದ್ಧತಿ ಜೀವಂತ ಆಗಿದೆ. ಇದು ನಿಜಕ್ಕೂ ಸಮಾಜ ತಲೆ ತಗ್ಗಿಸುವಂತ ವಿಚಾರ. ಜಾತಿ ವ್ಯವಸ್ಥೆ ಅಥವಾ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಒಂದು ಗ್ರಾಮ ಇದು. ಇಲ್ಲಿ ಹನುಮಂತಪ್ಪ ಎನ್ನುವಂಥ ಯೋಧ ಮೃತಪಟ್ಟಿದ್ರು. ಇವರ ಅಂತ್ಯಕ್ರಿಯೆಯ ವೇಳೆಯಲ್ಲಿ ಗ್ರಾಮದಲ್ಲಿದ್ದಂಥ ಅಂಗಡಿ ಮುಂಗಟ್ಟು ಹೋಟೆಲ್ಗಳನ್ನು ಬಂದ್ ಮಾಡಲಾಗಿತ್ತು. ಕಾರಣ ಅಂತೇಳಿದರೆ ಈ ಮಾಜಿ ಸೈನಿಕ ಇದ್ದಾರಲ್ಲ, ದಲಿತ ಎನ್ನುವಂಥ ಕಾರಣಕ್ಕಾಗಿ. ಸದ್ಯ ಆ ಗ್ರಾಮದ ಅಂಗಡಿ ಮಾಲೀಕರಾಗಿರಬಹುದು, ಹೋಟೆಲ್ ಮಾಲೀಕರಾಗಿರಬಹುದು, ಇವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾನಾಗಲೂ ಕೂಡ ಹೇಳ್ತಾ ಇದ್ದೆ, ನಾವು ಟೆಕ್ನಾಲಜಿ ಯುಗದಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದೀವಿ. ಆದರೆ ನಮ್ಮ ಸಮಾಜದಲ್ಲಿ ಎಂಥ ಅನಿಷ್ಟ ಪದ್ಧತಿಗಳು ಇನ್ನೂ ಕೂಡ ಜೀವಂತ ಆಗಿದೆ ಎನ್ನುವಂಥದ್ದಕ್ಕೆ ಇದು ತಾಜಾ ಉದಾಹರಣೆ. ದೇಶಕ್ಕಾದಂಥ ಒಬ್ಬ ಯೋಧನಿಗೆ ಕೊಡುವಂಥ ಗೌರವ ಇದೇನ ಹಾಗಾದ್ರೆ? ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್, ಇದು ಇಳಕಲ್ ತಾಲೂಕು ಚಿನ್ನಾಪುರ ಎಸ್.ಟಿ. ಗ್ರಾಮ ಇದೆ. ನಾವು SC/ST ಒಳಗೆ ಮಾಜಿ ಸೈನಿಕ ಒಬ್ಬರು ತಿರ್ಕೊಂಡಿದ್ರೆ ಅದ್ರ ಸಲುವಾಗಿ ನಾವು ಏನೈತಿ ಇಲ್ಲಿ ಚಂತನ ಹೊರಗಡೆ ನಿಂತು ನಾವು ಹೈರಾಣಾಗಿ ಇಲ್ಲಿ ಒಂದು ಕಡೆ ನಾವು ಏನೋ ಒಂದು ಜ್ಯೂಸ್ ಏನೋ ತೊಗೊಳಕ್ಕೆ ಬಂದಿದ್ವಿ. ನಾವು ಆಲ್ರೆಡಿ ಅವ್ರಿಗೆ 25 ರೂಪಾಯಿ ಕೊಡೋದು 30 ರೂಪಾಯಿ ಕೊಟ್ಟು ನಾವು ಜ್ಯೂಸ್ ತೊಗೊಂಡಿದ್ವಿ ಅವರಿಗೆ. ಅವ್ರು ಆಲ್ರೆಡಿ ನಾವು ರೊಕ್ಕ ಕೊಟ್ಟಿದ್ದನು ಅವ್ರು ಏನಂದ್ರು, ನಿಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ನಿಮ್ಮ ಜಾತಿ ಒಳಗೆ ತೀರ್ಕೊಂಡಾರ ಇವತ್ತು ಅಂದ ಕಾರಣಕ್ಕೆ ಏನೈತಲ್ಲ, ನೀವು ಹೆಂಗೆ ನಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ಹಂಗೆ ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂದ್ಬಿಟ್ಟು ಅವ್ರು ಜ್ಯೂಸ್ ಚೆಲ್ಲಿದ್ದು ಹಿಸ್ಟ್ರಿ ಐತಲ್ಲಿ. ಬೇಕಂದ್ರೆ ನಾವು ಎಲ್ಲಿ ಬಾಟ್ಲಿ ಹೋಗಿದ್ದೀವಲ್ಲ ಆ ಬಾಟ್ಲಿ ನೀವು ರೆಕಾರ್ಡ್ ಮಾಡ್ಕೊಡ್ರಿ. ಇಲ್ಲಿ ಸಾಹೇಬ್ರು ಅದರ ಬಸಾಯಸ್ ಅವರು ಏನು ಇವ್ರು ಸರ್ಗಳನ್ನ ಎಲ್ಲ ಕರೆದು ಇನ್ಫಾರ್ಮ್ ಮಾಡಿದ್ದೈತಿ. ಏನೈತೆ ನಮಗೆ ಇದು ಏನು 10 ಹಳ್ಳಿ ಗ್ರಾಮದಾಗಿದೆ ಏನು ನಮ್ದು ಜಾತಿ ಇದು ನಡೆದೈತಿಲ್ಲ, ಇದು ಸ್ಟಾಪ್ ಆಗ್ಬೇಕು ಸರ್. ಇದು ಈ ಊರಾಗ ಏನು ಅದ್ರಾಗ ಈ ಊರಾಗ ಅತಿಯಾಗಿ ನಡೆದೈತೆ ಸರ್. ಇದು ಜಾತಿ ಏನು ಇದೈತಿಲ್ಲ, ಜಾತಿಯಾಗಿ ನಡೆದೈತೆ ಸರ್. ಇದು ಯಾರ ಡೆತ್ ಆದ್ರೂ ಸಮುದಾಯದವರು ಡೆತ್ ಆದ್ರೆ ಅಷ್ಟೇ ಉದ್ದೇಶಪೂರ್ವಕವಾಗಿ ಹೋಟೆಲ್ ಮತ್ತೆ ಕಿರಾಣಿ ಅಂಗಡಿ ಬಂದ್ ಮಾಡ್ತಾರ ಅನ್ನೋದು ವಿಷಯ ನಾವು ಕೇಳಿವಿ. ಅದು ಮುಂದಿನ ನಿರ್ಮಾಣದೊಳಗೆ ನಡಿಬಾರ್ದು. ಅದು ಆಗುತ್ತಂದ್ರೆ ಇವತ್ತೇನ್ ಊರಲ್ಲಿ ಕಿರಾಣಿ ಅಂಗಡಿ ಮತ್ತೆ ಚಾದ ಅಂಗಡಿ ಅನ್ನೋದಾವ್ ಶಾಶ್ವತ ಬಂದ್ ಆಗ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಜಾತಿ ಅಂತಕ್ಕಂಥದ್ದು ಏನೈತಿ ಅದನ್ನ ಅಳಿಸ್ಬೇಕು. ಪ್ರತಿನಿತ್ಯ ಏನು ಹೋಟೆಲ್ಗಳು ಏನು ಚಲೋ ಇರ್ತಾವ ಆ ರೀತಿ ಆಗ್ಬೇಕು. ಯಾಕಂದ್ರೆ ಒಬ್ಬ ಮಾಜಿ ಸೈನಿಕಲ್ಲಿ ಡೆತ್ ಆಗಿತ್ತು. ದೇಶ ಸೇವೆ ಮಾಡಿ ಬಂದಂತ ವ್ಯಕ್ತಿ ಅಂತವ್ರಿಗೆ ಅಗೌರವ ಕೊಡ್ತಕ್ಕಂತ ಕೆಲಸ ಈ ಊರಾಗ ನಡೆದದ. ಅದು ಚಿನ್ನಾಪುರದಲ್ಲಿ ಅದು ಆಗ್ಬಾರ್ದಿತ್ತು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಯಾರ ಡೆತ್ ಆದ್ರೂ ಸಮುದಾಯದವರು ಡೆತ್ ಆದ್ರೆ ಅಷ್ಟೇ ಉದ್ದೇಶಪೂರ್ವಕವಾಗಿ. ಯಾರು ನನಗೆ 112 ನಮ್ಗೆ ಫೋನ್ ಹಚ್ಚಿದ್ರು, ಮೇಡಮ್ ಇಲ್ಲಿ ಹಿಂಗ್ ನಡೆದ ಅಂತೇಳಿ. ಏನಾಗಿದ್ದಪ್ಪ ಅಂದ್ರೆ ಪ್ರಾಬ್ಲಮ್ ಆಗ್ಯದ ಅಂದ ತಕ್ಷಣ ಸರ್ಗೆ ಹಚ್ಚಿದ್ಯಾ. ಸರ್ ಫೋನ್ ಎತ್ತಿಲ್ಲ, ವಿಷಯದಾರ ಅಂತೇಳಿ ವಜ್ಜಲ್ ಸರ್ಗೆ ಹಚ್ಚಿದ್ಯಾ. ವಜ್ಜಲ್ ಸರ್ ಇವ್ರ ನಂಬರ್ ಕೊಟ್ರು, ಇವ್ರಿಗೆ ಹಚ್ಚಿದ್ವಿ. ಇವ್ರಿಗೆ ಹಚ್ಚಿ ಈ ಹುಡುಗ ಹಚ್ಚಿದ್ವಿ. ಎಲ್ಲಾರ್ಗು ಹಚ್ಕೊಂಡು ಬರ್ರ ಹುಡ್ರಲ್ಲಿ ಹಿಂಗಾಗ್ಯದ. ನಮಗಲ್ಲಿ ಚೆಕ್ ಪೋಸ್ಟ್ ಡ್ಯೂಟಿಗೆ ಹಾಕ್ಯಾರ. ಅಲ್ಲಿ ಇರೋರೇ ನಾನು ಆ ಹುಡುಗ ಇಬ್ಬರು ಇದೀವಲ್ಲಿ. ಅಲ್ಲಿಗಿಂತ ನೀವು ಇವ್ರಿಗೆ ಬರ್ರಿ ಅಂತ ತಕ್ಷಣ ಅವ್ರು ಈ ಕಡೆಯಿಂದ ಬಂದ, ನಾ ಈ ಕಡೆಯಿಂದ ಬಂದೀನಿ. ಸರಿ ಮೇಡಮ್